ಎಲ್ರಿಗೂ ನಮಸ್ಕಾರ. ಈ ದಿನ ನಮ್ಮ ಭಾರತ ದೇಶ ಕಂಡಂಥ ಕರ್ನಾಟಕದ ಸಾಂಸ್ಕೃತಿಕ ರಾಯಭಾರಿಯಾಗಿರ್ತಕ್ಕಂಥ ಡಾಕ್ಟರ್ ರಾಜ್ಕುಮಾರ್ ಕೆಂಟಗಿ ಕರ್ನಲ್, ಪದ್ಮಭೂಷಣ, ನಟ ಸಾರ್ವಭೌಮ, ರಸಿಕರ ರಾಜ, ಇನ್ನು ಅನೇಕ ಹೆಸರುಗಳಲ್ಲಿ ಅವ್ರನ್ನ ನಾವು ಸ್ಮರಿಸ್ತಾ ಇದ್ದೀವಿ. ಈ ವರ್ಷ ಅವರಿಗೆ 97ನೇ ವರ್ಷದ ಹುಟ್ಟುಹಬ್ಬ. ಆ ಒಂದು ಸಂದರ್ಭದಲ್ಲಿ ಬೆಂಗಳೂರಿನ ಹೆಸರಾಂತ ವಾದ್ಯಗೋಷ್ಠಿಯಾದ ವಿನಯ್ ಜಿಂಪೆಟ್ಸ್ ತಂಡದವರಿಂದ ನಾವು ಡಾಕ್ಟರ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬವನ್ನು ಸಂಗೀತ ರಸಮಂಜರಿ ನಡೆಸೋದ್ರ ಮೂಲಕ ಅವ್ರನ್ನ ಸ್ಮರಿಸಿ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೇವೆ. ವರ್ಷ ಪೂರ್ತಿ ಅಣ್ಣವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡಬೇಕು ಅಂತ ನಿರ್ಧಾರ ಮಾಡಿದ್ದೇವೆ ನಮ್ಮ ವಿನಯ್ ಜಿಂಪೆಟ್ಸ್ ತಂಡದ ವತಿಯಿಂದ. ಅದೇ ರೀತಿ ನಮ್ಮ ಸಾರ್ಥಕ ಸಾಕ್ಷಾತ್ಕಾರ ಎಜುಕೇಷನಲ್ ಟ್ರಸ್ಟ್ ನಮ್ಮ ಅನಿತಾ ಮೇಡಮ್ ಅವರು ಯೋಗ ಪ್ರೊಫೆಸರು, ಅವರು ಕೂಡ ಮುಖ್ಯವಾಗಿ ಈ ಕಾರ್ಯಕ್ರಮದ ಆಯೋಜಕರು. ನಾನು ಅವ್ರಿಗೆ ಪ್ರೋತ್ಸಾಹಕರಷ್ಟೇ. ಅವರು ಕೂಡ ಈ ಒಂದು ಕಾರ್ಯಕ್ರಮವನ್ನು ಮಾಡೋಣ ಸರ್, ಎಲ್ಲ ಸ್ಥಳಗಳಲ್ಲಿ ಅಣ್ಣವರ ಹುಟ್ಟುಹಬ್ಬವನ್ನು ಮಾಡೋಣ ಅಂತ ಹೇಳಿದ್ದಾರೆ. ಮತ್ತು ನಮ್ಮ ಎಲ್ಲ ಗಾಯನ ಬಂಧುಗಳು, ಕಲಾ ಬಂಧುಗಳು, ಕಲಾ ರಸಿಕರು ಕೂಡ ಎಲ್ಲ ರೀತಿ ಸಹಕಾರ ಕೊಡ್ತೀವಿ ಅಂತ ಹೇಳಿದ್ದಾರೆ. ಪ್ರತಿಯೊಂದು ಕಾರ್ಯಕ್ರಮಗಳಿಗೂ ಬಂದು ನಮ್ಮನ್ನು ಆಶೀರ್ವಾದ ಮಾಡ್ತಾಯಿದ್ದಾರೆ. ಅದೇ ರೀತಿ ನಾವು ಬೆಂಗಳೂರಿನ ಹೆಸರಾಂತ ಕರೋಕೆ ಸ್ಟುಡಿಯೋಗಳಲ್ಲಿ ಒಂದಾದ ನಮ್ಮ ಬೆಂಗಳೂರಿನ ಕಮಲಾನಗರದಲ್ಲಿರ್ತಕ್ಕಂಥ ಗೌರಿ ಪ್ರಸಾದ್ರವರ ಮಾಲೀಕತ್ವದಲ್ಲಿ ನಡೀತಕ್ಕಂಥ ಅಕ್ಷರ ಆಡಿಟೋರಿಯಂನಲ್ಲಿ ಈ ದಿನ ಕಾರ್ಯಕ್ರಮವನ್ನು ಏರ್ಪಾಡು ಮಾಡಿದ್ದೇವೆ. ದಯಮಾಡಿ ಗಾಯನ ಬಂಧುಗಳೆಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ, ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಶಾಂತ ರೀತಿಯಿಂದ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಡ್ಬೇಕು ಅಂತ ತಮ್ಮಲ್ಲಿ ಕೋರ್ತಾ, ಈಗ ಬಂದಿರತಕ್ಕಂಥ ಎಲ್ಲ ಕಲಾವಿದರಿಗೆ, ಕಲಾಬಂಧುಗಳಿಗೆ ಸ್ವಾಗತ, ಸುಸ್ವಾಗತ. ಅದೇ ರೀತಿ ನಮ್ಮ ಯೂಟ್ಯೂಬರ್, ನಮ್ಮ ಸ್ನೇಹಿತರು, ಆತ್ಮೀಯರಾದ HRS ಪ್ರಕಾಶ್ ಅವ್ರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ ಇದ್ದೀನಿ. ಮತ್ತು ನಮ್ಮ ಚಂದ್ರಿಕಾ ಮೇಡಮ್ ಅವ್ರಿಗೂ ಕೂಡ ಸ್ವಾಗತ. ಎಲ್ಲ ಸಂಗೀತ ಕಾರ್ಯಕ್ರಮಗಳಲ್ಲಿ ನಮಗೆ ಸಹಕಾರ ನೀಡಿ ಸಂತೋಷದಿಂದ ಮನಸ್ಪೂರ್ವಕವಾಗಿ ಬರ್ತೀರಿ, ಆಶೀರ್ವದಿಸ್ತೀರಿ. ನಿಮಗೂ ಕೂಡ ಸ್ವಾಗತ. ಮತ್ತು ಪ್ರಭು ಅವರು ಬಂದಿದ್ದಾರೆ ನಮ್ಮ ಕರೆಗೆ ಹೋಗೊಟ್ಟು, ಅವ್ರಿಗೂ ಸ್ವಾಗತ. ಮತ್ತು ನಮ್ಮ ಅತ್ಯುತ್ತಮ ಗಾಯಕಿ, ಟ್ರ್ಯಾಕ್ ಸಿಂಗರ್ ನಮ್ಮ ಆತ್ಮೀಯರಾದ ಮನ್ವಿತಾ ಮೇಡಮ್ ಅವ್ರಿಗೆ ಮತ್ತು ಅಭಿಷೇಕ್ ಅವ್ರಿಗೂ ಕೂಡ ಸ್ವಾಗತ, ಸುಸ್ವಾಗತ. ಬಹಳ ಸುಸಜ್ಜಿತವಾಗಿ ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ಆಡಿಟೋರಿಯಂನ, ಭಾಳ ಸಂತೋಷ ಆಗುತ್ತೆ. ಮತ್ತೊಮ್ಮೆ ಎಲ್ರಿಗೂ ಸ್ವಾಗತ ಹೇಳಿ ಭಕ್ತಿಗೀತೆಯೊಂದಿಗೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ. ಗಣೇಶ ನಿನ್ನ ಮಹಿಮೆ ಅಪಾರ. ಹಲೋ ಚಿಕ್, ಸ್ವಲ್ಪ ಯಾಕೋ ಎಲ್ಲ ಚೆಕ್ ಮಾಡ್ಕೊಳ್ಳೋಣ.